ಎಲ್ಲ ರೋಗಗಳನ್ನು ನಿಯಂತ್ರಿಸೋದಕ್ಕೆ ಅಥವಾ ಬರ್ದಂಗೆ ತಡೆಯೋದಕ್ಕೆ 4 ಆಹಾರ ಪದ್ಧತಿನ ಆಚಾರ್ಯ ಹೇಳಿರೋದು. ಒಂದು, ತಾಜಾ ಇರಬೇಕು. ಬೆಳಗ್ಗೆ ಮಾಡಬೇಕು, ರಾತ್ರಿ ಮಾಡಬೇಕು. ಬೆಳಗ್ಗಿದ್ದು ಮಾಡಿಟ್ಟಿದ್ದನ್ನು ರಾತ್ರಿ ಉಣ್ಬಾರ್ದು, ರಾತ್ರಿ ಮಾಡಿಟ್ಟಿದ್ದನ್ನು ಬೆಳಿಗ್ಗೆ ಉಣ್ಬಾರ್ದು, ಅದು ಹಾಳು ಮಾಡ್ತದೆ. ಒಂದನೇದು. ಎರಡನೇದು, ಆಹಾರ ಮೃದುವಾಗಿರಬೇಕು. ಅಂದರೆ ಅರ್ಧವರ್ಧ ನೀರು ಹಾಕಿ ಬೇಯಿಸೋದು, ಸ್ವಲ್ಪ ಉದುರುದ್ರಾಗಿರೋಂಥದ್ದು ಈ ಥರ ಮಾಡಬಾರ್ದು. ಆಹಾರ ಮೃದುವಾಗಿರಬೇಕು. ನೀವು ಗಟ್ಟಿ ಆಹಾರ ತಿಂದು ಜಾಸ್ತಿ ನೀರು ಕುಡಿಬೇಕು ಅಂತಲ್ಲ, ಆಹಾರದಲ್ಲೇ ಜಾಸ್ತಿ ಅಂಶ ನೀರು ಇರಬೇಕು, ಮೃದುವಾಗಿರಬೇಕು ಆಹಾರ. ಮತ್ತು ನೆಕ್ಸ್ಟು ಮಿತವಾಗಿರಬೇಕು. 70% ಊಟ. ಆಚಾರ್ಯ ಹೇಳಿದರೆ 66%. ಅಂದರೆ ಹೊಟ್ಟೆ ಇನ್ನೂ ಇಷ್ಟು ಖಾಲಿ ಹಿಡಿತಿದೆ ಅಂದಾಗಲೇ ನಿಲ್ಲಿಸ್ಬಿಡ್ಬೇಕು. ಈ ಮೂರನ್ನ ಮಾಡೋವಂಥದ್ದು. ಚಟುವಟಿಕೆಯಿಂದ ಊಟ ಮಾಡಿದ್ದನ್ನು ಕರಗಿಸ್ಬೇಕು. ಇದು ಕರಗಿಸಿದರೆ ಎಲ್ಲ ಸಾಲ್ವ್ ಆಗ್ತದೆ. ಆಹಾರ ಆಯ್ಕೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಆಹಾರದ ಆಯ್ಕೆ ಮಾಡುವಾಗ ಅದರಲ್ಲಿ ಕಾರ್ಬೋಹೈಡ್ರೇಟು ಜಾಸ್ತಿ ಇರಬೇಕು. ಹೌದು, ನೀವು ಓದಿದ್ದು ತಪ್ಪಾಗುತ್ತದೆ. ಬರೀ ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟ್ ಕೆಟ್ಟದ್ದು, ಹಾಗಲ್ಲ. ಕಾರ್ಬೋಹೈಡ್ರೇಟು ಜಾಸ್ತಿ ಇರಬೇಕು. ಜಾಸ್ತಿ ಅಂದರೆ 60%ಗಿಂತ ಹೆಚ್ಚಿರಬೇಕು. ಒಂದು 20%ಇಂದ 25% ಪ್ರೋಟೀನ್ ಸಾಕು. ಉಳಿದಂತೆ ಶುದ್ಧವಾದ ಎಣ್ಣೆ, ಫ್ಯಾಟ್ ಬೇಕು. ಉಳಿದಂತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದು ನಿಮ್ಮ ತರಕಾರಿಗಳಲ್ಲಿ, ನಿಮ್ಮ ಸಾಸಿವೆ, ಜೀರಿಗೆ, ತರಕಾರಿ, ಮಸಾಲೆ ಎಲ್ಲದರೂ ಇದ್ದೇ ಇರ್ತದೆ. ಸೊ ಎಲ್ಲದೂ ಅದರೊಳಗೆ ಸಿಗ್ತದೆ. ಇಷ್ಟನ್ನು ನಾವು ಇಟ್ಕೋಬೇಕು. ಪ್ರೋಟೀನ್ ಅಷ್ಟೇ ಒಳ್ಳೆಯದು, ಕಾರ್ಬೋಹೈಡ್ರೇಟ್ ಕೆಟ್ಟದ್ದು ಈ ಥರದ್ದಲ್ಲ. ಸೊ ಈ 4 ಪಾಯಿಂಟ್ ನೀವು ಫಾಲೋ ಅಪ್ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ಯಾವುದೇ ರೋಗ ನಿಮ್ಮ ಹತ್ರ ಸುಳಿದಂಗೆ ನೋಡ್ಕೋಬೋದು, ಎಕ್ಸೆಪ್ಟ್ ಜೆನೆಟಿಕಲ್